ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ಗ್ರೌಂಡ್ ರಿಪೋರ್ಟಿಂಗ್ ನಡೆಯುವಂಥ ವಿಷಯ ಸಂದರ್ಭದಲ್ಲಿ News43 ಇಂಡಿಯಾ ತಂಡ ಕಾಂಗ್ರೆಸ್ಸಿನ 5 ಗ್ಯಾರಂಟಿ 1.5 ವರ್ಷದ 2 ವರ್ಷಕ್ಕೆ ತಲುಪ್ತಾ ಇರುವಂಥ ರಾಜ್ಯ ಸರ್ಕಾರ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಅನೇಕ ವಿಚಾರಗಳನ್ನು ಮುಂದಿಡುತ್ತಾ ಮತ್ತು ಕ್ಷೇತ್ರ ಜನತೆಯಲ್ಲಿ ಯಾರು ಪ್ರಬಲವಾಗಿ ಆಕಾಂಕ್ಷಿದ್ದಾರೆ ಆ ಆಕಾಂಕ್ಷೆಯ ಹುಡುಕಾಟ ನಡೆಸತಕ್ಕ ಸಂದರ್ಭದಲ್ಲಿ ಇವತ್ತು ಒಬ್ಬರು ಬಹು ನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿ ಹೆಸರು ಒಂದು ನಮ್ಮ ಮುಂದುಗಡೆ ಬಂದಿದೆ. ಅದು ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 69ನೇ ವಿಧಾನಸಭಾ ಕ್ಷೇತ್ರ, ನವಲಗುಂದ ವಿಧಾನಸಭಾ ಕ್ಷೇತ್ರದ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಮಾನ್ಯ ಶ್ರೀ ದಿಲಾವರ್ ನದಾಫ್ ಅವರು. ಇವರು ಕಾಂಗ್ರೆಸ್ ಪಕ್ಷದ ನವಲಗುಂದ ತಾಲೂಕಾ ಗ್ಯಾರಂಟಿ ಅನುಷ್ಠಾನದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಕ್ಕಿಂತ ಅನೇಕ ರೀತಿಯಿಂದ ಕಾರ್ಯಕ್ರಮಗಳಲ್ಲಿ ಸೋಷಿಯಲ್ ವರ್ಕದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ನಮ್ಮ ಜೊತೆ ದಿಲಾವರ್ ನದಾಫ್ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಗ್ಯಾರಂಟಿ ಅನುಷ್ಠಾನ ಸದಸ್ಯರಾದಾಗಿಂದ ಇಲ್ಲಿವರೆಗೆ ಗ್ಯಾರಂಟಿ ಜನರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಸಕ್ಸಸ್ ಆಗಿದೆ, ಇವೆಲ್ಲ ವಿಚಾರವನ್ನು ತಿಳಿದುಕೊಂಡು ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ ಸರ್? ಆರಾಮಿದೆ ಸರ್. ಓಕೆ ಸರ್, ರಾಜಕೀಯ ಜೀವನ ಮತ್ತು 69ನೇ ವಿಧಾನಸಭಾ ಕ್ಷೇತ್ರ ನವಲಗುಂದ, ಇದರಲ್ಲಿ ನೀವು ಗ್ಯಾರಂಟಿ ಅನುಷ್ಠಾನ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಎಷ್ಟು ವರ್ಷದಿಂದ ಸೋಷಿಯಲ್ ವರ್ಕನ್ನು ಮಾಡ್ತಾ ಬಂದ್ರಿ ಸರ್? ನಾವು ಒಂದು 20 ವರ್ಷದಿಂದ ಮಾಡ್ಕೊಂಡು ಬಂದೆ ಸರ್. 20 ವರ್ಷದಿಂದ ಮಾಡ್ಕೊಂಬಂದ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರ ಮೊದಲಿಗೆ ಅದು ಅದಕ್ಕೆ ಹಿಂದ್ಗಡೆ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಿ? ನಾವು JDS ನಿಂದ ಗುರುತಿಸ್ಕೊಂಡಿದ್ವಿ ಸರ್. ಕೋನ್ ರೆಡ್ಡಿ ಅವರು JDS ದಾಗಿದ್ದಾಗ ರೀ, ಅಲ್ಲಿಂದ ಮತ್ತೆ ಕಾಂಗ್ರೆಸ್ಗೆ ಬಂದೆ ಸರ್. ಹೇಳಿ ಸರ್, ನೀವು JDS ಇಂದ ಕಾಂಗ್ರೆಸ್ ಕಡೆ ಬಂದ್ರಿ. ಯಾವಾಗ ಬಂದ್ರಿ ಸರ್? JDSನಾಗ ಎಷ್ಟು ವರ್ಷದಿಂದ ಇದ್ರಿ ನೀವು? JDS ದಾಗ ಒಂದು 10-15 ವರ್ಷ ಮಾಡೀವಿ ಸರ್. ಈಗ ನಮ್ಮ ಶಾಸಕರು ಕಾಂಗ್ರೆಸ್ಗೆ ಬಂದ್ರಿ. ಕಾಂಗ್ರೆಸ್ಗೆ ಬರಂತಲೇ ನಾವು ಕಾಂಗ್ರೆಸ್ಗೆ ಇದಾಗ್ಯದ ಸರ್. JDS ದಾಗ ಎಷ್ಟು ದುಡಿತಿದ್ವಲ್ಲ ಸರ್, ಅಷ್ಟು ಅದಕ್ಕಿಂತ ಹೆಚ್ಚು ಕಾಂಗ್ರೆಸ್ದಾಗ ದುಡಿಯಾಗ್ತದೆ ಸರ್. JDS ಒಳಗೆ ಹೆಂಗಿದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಕಾಂಗ್ರೆಸ್ ಒಳಗೆ ದುಡಿತಾ ಇದ್ರಿ. JDS ಒಳಗಿದ್ದಾಗ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ರಿ ನೀವು? ಯಾವ್ಯಾವ ಕೆಲಸದಲ್ಲಿ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ಕೊಂಬಂದ್ರಿ? ಟೋಟಲ್ ನಮ್ಗೆ ನಮ್ಮ ಶಾಸಕರು ಯಾವನ್ನ ಜವಾಬ್ದಾರಿ ಕೊಟ್ಟಾರ್ರಿ ಅದರ ನೀಟ್ ಕಟ್ಟಾಗಿ ಮಾಡಿದ್ದು ಜವಾಬ್ದಾರಿಗಳು ಎಲ್ಲಾನು ನೀಟಾಗಿ ಮಾಡೀನಿ ಸರ್. ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡೀನಿ ಸರ್. ಸರಿ, ಈಗ ನಿಮ್ಮ ಶಾಸಕರು ಕಾಂಗ್ರೆಸ್ ಕಡೆ ಬರಬೇಕಾದ್ರೆ, ಮಾಜಿ ಶಾಸಕರು ಕಾಂಗ್ರೆಸ್ ಕಡೆ ಬರಬೇಕಾದ್ರೆ ಅವಾಗ ನಿಮ್ಮ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪರ ವಿರೋಧಗಳನ್ನು ಬಂದವು? ಏನು ಪೂರ್ತಿ ಪರನ ಬಂದವ, ಪೂರ್ತಿ ವಿರೋಧನ ಬಂದವ? ಅವಾಗ ಎರಡೂ ಬಂದವು ಸರ್. ಆದರೆ ನಮಗೆ ಏನು ಅನ್ನಿಸ್ತು ಸರ್, ಇಲ್ಲಿ ಇದ್ರಾಗ ಬಂದ್ರೆ ನಮ್ಗೆ ಇದೈತೆ ಅನ್ನೋದು ಗೊತ್ತಿತ್ತು ರೀ. ನಾವು ಒಂದು 2 ಸಲ ಸರ್ ಕರೆಸ್ದಾಗ ರೀ ಚರ್ಚೆಗೆ ಹೋಗಿದ್ದೀವಿ ರೀ, ಮಾತಾಡಿದ್ವಿ ರೀ, ಇದನ್ನ ಮಾಡೋದು ಸರ್ ಅಂತೇಳಿ ನಾವು ಡಿಸಿಷನ್ ತೊಗೊಂಡಿವಿ ರೀ. ಹೋಗಿ ಬೆಳಗಾವದಾಗ ಹೋಗಿ ನಾವು ಅಲ್ಲಿ ಹಾಕ್ಸ್ಕೊಂಡು ಅವ್ರು ಇದು ಮಾಡ್ಕೊಂಡು ಆಯ್ಕೆಯಾಗಿ ತಾವು ಅಲ್ಲಿ ಜಾಯಿನ್ ಆಗಿ ಪಕ್ಷ ಸೇರ್ಪಡೆಯಾಗಿ ತಾವು ಬಂದ್ರಿ. ಇಲ್ಲಿ ಬಂದ ಮೇಲೆ ಯಾವ್ಯಾವ ಕೆಲಸದಲ್ಲಿ ಯಾವ್ಯಾವ ಪಕ್ಷ ಬಂದ ಮೇಲೆ ಮೊರಬ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಯಾವ ರೀತಿ ಪಾತ್ರ ವಹಿಸಿದ್ರಿ ದಿಲಾವರ್ ನದಾಫ್ ಅವರು ನೀವು? JDS ದಾಗ ಏನಿತ್ತಲ್ಲ ಸರ್, ಅದನ್ನ ಈಗ ಹೊಳ್ಳಿ ಕಾಂಗ್ರೆಸ್ ಮಂದಿ ಎಲ್ಲರಿಗೂ ವಿಸಿಟ್ ಮಾಡಿ ಸರ್ ನಾವು ಪಕ್ಷವನ್ನು ಸಂಘಟನೆ ಮಾಡಿದ್ವಿ ರೀ. ಸಂಘಟನೆ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡಿ ನಾವು ತಾಲೂಕ್ನಾಗ ನಮ್ದು ಒಂದು ತಾಲೂಕು ಅಂತಲ್ರಿ, ನಮ್ದು ಇದ್ರಿ ZP ಕ್ಷೇತ್ರ ಅಂತಲ್ಲ, ಎಲ್ಲ ಕಡೆ ಅಡ್ಡಾಡಿ ನಮ್ಮ ಸಂಘಟನೆ ಮಾಡ್ಕೊಂಡಿವಿ ರೀ. ಸಂಘಟನೆ 2 ವರ್ಷ ಟೈಮ್ ಇತ್ತು ರೀ. 2 ವರ್ಷದಾಗ ಸಂಘಟನೆ ಮಾಡಿ ವಿನೋದ್ ಅಸೂಟಿ ಅವ್ರ ಕಡೆ ಇದು ಕೈ ಜೋಡಿಸ್ಕೊಂಡು ನಮ್ಮ ಶಾಸಕರು ಬರೋಕೆ ನಾವು ಒಂದು ಇದು ಮಾಡ್ಕೊಂಡಿವಿ ಸರ್. ಸರಿ, ಓಕೆ. ಈ ಶಾಸಕರು ಚುನಾವಣೆ ಆದ ಮೇಲೆ ಈ 2 ವರ್ಷದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ನಿಮ್ಮ ಕೋನ್ ರೆಡ್ಡಿ ಅವರು ನಮ್ಮ ಶಾಸಕರು ಖಾಲಿ ಕುಂತಿದ್ದಾಗ ಗೊತ್ತಿಲ್ಲ ರೀ ನಮಗೆ. ನಮ್ಮ ಶಾಸಕರು ಅಷ್ಟು ಕೆಲಸ ಯಾರೂ ಮಾಡಿಲ್ಲ ರೀ ಇನ್ನೂರಿಗೆ ರೀ. ಅಷ್ಟು ಕೆಲಸಗಳು ಮಾಡ್ಯಾರ ರೀ. ನಮ್ಮ ರೈತರಿಗೆ ಅಂತ ರೀ ಚಕ್ಕಡಿ ದಾರಿಗಳನ್ನು ಮಾಡಿ ಅವರು ಹೆಸರು ಪಡೆದಾರ ರೀ. ಆಮೇಲೆ ಈಗ ನಾವು ಯಾವುದೋ ಒಂದು ಈ ಗ್ಯಾರಂಟಿ ಸಮಿತಿ ಮಾಡ್ಯಾರ ಅಂದ್ರೆ ನಮ್ದು ತಿಂಗಳ ಮೀಟಿಂಗ್ ತೊಂದಿರ್ತಾರೆ. ಮೀಟಿಂಗ್ನಾಗ ರೀ ಯಾರು ತಲುಪಿಲ್ಲ ನಮ್ಮ ತಾಲೂಕಿನಾಗ ಒಬ್ಬರು ಉಳಿಬಾರ್ದು. ಅವ್ರಿಗೆಲ್ಲರಿಗೆ ಇದಾಗಿರ್ಬೇಕ್ರಿ. ಈಗ ಗೃಹ ಜ್ಯೋತಿ ಆಗಲ್ರಿ, ಎಲ್ಲ ಗೃಹಲಕ್ಷ್ಮಿ ಆಗಲ್ರಿ, ಒಟ್ಟಾರೆ ಎಲ್ಲ ಮುಟ್ಟುವಂಥ ಕಾರ್ಯಕ್ರಮ ಅವ್ರು ನಮ್ಗೆ ಆಗಾಗ ಇದು ಮಾಡ್ತಿರ್ತಾರೆ ಸರ್. ಈ ಗ್ಯಾರಂಟಿ ಇಂಪ್ಲಿಮೆಂಟ್ ಎಷ್ಟು ಜನರಿಗೆ ಸಕ್ಸಸ್ ಆಗಿದೆ, ಎಷ್ಟು ಜನರಿಗೆ ಅನ್ಸಕ್ಸಸ್ ಆಗಿದೆ? ಗ್ಯಾರಂಟಿ ಎಲ್ಲರಿಗೂ ಸಕ್ಸಸ್ ಆಗಿದೆ ಸರ್, ಯಾರಿಗೆ ಬಿಟ್ಟಿಲ್ರಿ. ನಮ್ಮ ತಾಲೂಕ್ನಾಗ ರೀ, ನಮ್ಮ ತಾಲೂಕು ಹೈಯೆಸ್ಟ್ ರೀ, ಕರೆಕ್ಟ್ ಮುಟ್ಟಿದ್ದಂದ್ರೆ ನಮ್ಮ ತಾಲೂಕ್ನಾಗ ಹೈಯೆಸ್ಟ್ ಮುಟ್ಟೈತೆ ರೀ ಎಲ್ಲರಿಗೆ.
ನಿಮ್ಮ ಶಾಸಕರು ಈ ಬಂದಾಗಿನ ಚಕಡಿದಾರಿ ಬಿಟ್ಟು ಇನ್ನಿತರೆ ಮೂಲಭೂತ ಸೌಕರ್ಯಗಳಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಿಕೊಟ್ಟಾರ ನಿಮ್ಮ ಶಾಸಕರು? ಮೂಲಭೂತ ಸೌಕರ್ಯ ಆತ್ರಿ, ನೀರಿಂದ ಆತ್ರಿ. ನಮ್ಮಲ್ಲಿ ನೀರಿಂದು ಒಟ್ಟು ನಮ್ಮ ಕೆಲಸ ಅಂತ ಹೋದಿದ್ದು ಯಾವನೂ ವಿಷಯ ಕೊಟ್ಟಿಲ್ರಿ ಅವ್ರು. ಕೆಲಸನ ಮಾಡ್ಯಾರ ಸರ್. ಸರಿ, ಈ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಡೆ ಬರ್ತಾ ಇದ್ದಾನೆ. ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ್ತು ಶಿರೂರು ತಾಲೂಕ್ ಪಂಚಾಯತಿಯಿಂದ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಈ ತಾಲೂಕ್ ಪಂಚಾಯತಿ ಮಾಡ್ಬೇಕಂತ ಬರ್ತಾ ಇತ್ತಾ, ಈ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತೇಳಿ ನಿಮ್ಮ ಜನ ಹೆಸರು ತಗೊಂತವ್ರು ಯಾಕೆ ತಗೊಂತಾ ಇದಾರೆ? ನಿಮ್ಮ ಹೆಸರು ಯಾಕೆ ಬರ್ತಾ ಇದೆ? ನೀವು ಹೇಳಿದ ಗೊತ್ತು ಸರ್, ನಮ್ಗೆ ಏನು ಗೊತ್ತಿಲ್ಲ ಸರ್. ಮಾಡ್ಬೇಕಂತ ಆಸೆ ಇತ್ತು ಸರ್. ನಾವು ಹಿಂದೂ ಇದನ್ನ ಮಾಡಿದ್ದೀವಿ ಸರ್. ಇದು ಜಿಲ್ಲಾ ಪಂಚಾಯತಿ ಇದಂತ ನನಗೆ ಏನು ಗೊತ್ತಿಲ್ಲ ಸರ್. ಅದು ಹೆಂಗೆ ಬರಾಕತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಸರ್. ಈಗ ಈ ಹೆಸರು ಬರ್ತಾ ಇದೆ ಅಂತೇಳಿ ನಿಮ್ಗೆ ಡೌಟ್ ಇದೆಯಾ ಅಥವಾ ಖುಷಿ ಇದೆ? ಖುಷಿ ಇದೆ ಸರ್. ಹೆಂಗೆ ಖುಷಿ ಇದೆ? ನಾವು ಕೆಲಸ ಮಾಡಿದ್ದೇವೆ ಸರ್ ನಮ್ಮ ತಾಲೂಕ್ನಾಗ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಇಷ್ಟೆಲ್ಲ ಕೆಲಸ ಮಾಡಿದೇವಲ್ರಿ. ನಮ್ಮನ್ನು ಜನ ಗುರುತಿಸಾಕತ್ತ ಅಂದ್ರೆ ನಮಗೂ ಮತ್ತೆ ಹೆಮ್ಮೆ ಅಲ್ಲ ಸರ್. ಒಂದು ವೇಳೆ ಜಿಲ್ಲಾ ಪಂಚಾಯತಿ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅವಕಾಶ ಸಿಕ್ಕರೆ ಏನೆಲ್ಲ ಕೆಲಸ ಮಾಡಬಹುದು ನೀವು? ನಮ್ಮಲ್ಲಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮಲ್ಲಿ ಏನು ಕೆಲಸ ಆಡ್ಬೇಕನ್ನೋದನ್ನಲ್ರಿ, ಏನು ಕೆಲಸ ಉಳಿಬಾರ್ದು ಅನ್ನೋದು ನಮ್ದೊಂದು ಆಸೆ ಐತೆ ಸರ್. ಜನರು ಇಂಥ ಊರಾಗ ಇಂಥ ಕೆಲಸ ಆಗಿಲ್ಲ ಅಂದ್ರೆ ಇದನ್ನ ಮಾಡ್ಕೊಂಡು ನಾವು ಮಾಡ್ಬೇಕಂತ ಐತೆ ಸರ್. ಸರಿ, ಚುನಾವಣೆಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರಾ ಅಥವಾ ಇದಕ್ಕೆ ಹಿಂದ್ಗಡೆ ಯಾವ್ದಾದ್ರು ಗ್ರಾಮ ಪಂಚಾಯತಿ ಯಾವ್ದಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಾ ನೀವು? ಇಲ್ಲ, ಇದೇ ಪ್ರಥಮ ಬಾರಿ. ಇದ ಫಸ್ಟ್ ಟೈಮ್ ರಾಜಕೀಯ ಅಂದ್ರೆ ರಾಜಕೀಯಕ್ಕೆ ಬಂದಿರಿ, ಚುನಾವಣೆಗೆ ಬರ್ತಾ ಇದ್ದ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ಓಕೆ, ಜನ ನಿಮ್ಮ ಬಗ್ಗೆ ಇಷ್ಟು ಪ್ರೀತಿ ಇಟ್ಟುಕೊಂಡಿರೋ ಪ್ರಕಾರದಿಂದ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸುಮಾರು ಜನ ರೇಸ್ನಲ್ಲಿ ಇರ್ತಾರೆ. ಮೊರಬ ಜಿಲ್ಲಾ ಪಂಚಾಯತಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಸೋಲು ಗೆಲುವು ಕೊಡುವಂತ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಹೌದೌದು ಸರ್. ಯಾರ್ದು ಲೀಡ್ ಆಗುತ್ತೆ ಅವರೇ ಇಲ್ಲಿ ಗೆಲ್ತಾರಂತ. ಹೌದೌದು ಸರ್. ಅಂತ ಕ್ಷೇತ್ರದಲ್ಲಿ ನಿಮ್ಮನ್ನೇ ಜನ ಆಯ್ಕೆ ಮಾಡ್ಬೇಕಾದ್ರೆ ಯಾವ ರೀತಿ ಆಯ್ಕೆ ಮಾಡ್ಬೋದು? ನಿಮ್ಮ ಹೆಸರು ಯಾವ ರೀತಿ ತಗೋಬಹುದು ಅವರು? ಮೊರಬ ಎಡ್ಪಿ ಕ್ಷೇತ್ರದಲ್ಲಿ ನನ್ನ ಹೆಸರು ತಗೊಂಡಿದ್ದು ನನಗೆ ಭಾಳ ಖುಷಿ ಆಗೈತೆ ಸರ್. ಏನ್ರಿ, ನಾನು ಈಗ ಹೆಸರು ಬರಲಿ ಅಂತ ಹೇಳಿ ಇದನ್ನ ಕೆಲಸ ಮಾಡ್ತಾ ಇರ್ತಾರಲ್ರಿ. ಈಗ ನನ್ನ ಹೆಸರು ಬಂದತ್ತಂದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡುವಷ್ಟು ಹುಮ್ಮಸ್ ನಮಗೆ ಬಂದೈತೆ ಸರ್. ಇನ್ನೂ ಏನೋ ಬಂದರೂ ನಾವು ಮಾಡ್ಬೇಕಪ್ಪ ಅನ್ನೋಂಗೆ ಇದು ಸಂಘಟನೆ ಒಳಗಾತ್ರಿ ಎಲ್ಲದ್ರೊಳಗಾತು ಮಾಡ್ಬೇಕಂತ ನಮ್ದು ಒಂದು ಖುಷಿ ಆಗೈತೆ ಸರ್. ನಾನು ಆರಿಸಿ ಇದ್ರಿ ನನಗೆ ಟಿಕೆಟ್ ಕೊಡಲಿ ಬಿಡಲಿ ಸರ್, ಏನ್ರಿ ನನಗೆ ಈಗ ಟಿಕೆಟ್ ಕೊಟ್ಟಕ್ಕಿಂತ ದೊಡ್ಡ ಖುಷಿ ಆಗೈತೆ ಸರ್. ಟಿಕೆಟ್ ಅವರು ನಮ್ಮ ನಾಯಕರು ಕೊಡಲಿ ಬಿಡಲಿ ರೀ, ನನಗೆ ಟಿಕೆಟ್ ಈಗ ಆರಿಸಿ ಬಂದಂಗೆ ಆಗೈತೆ ಸರ್. ಅವಕಾಶ ಸಿಕ್ಕರು ಸರ್, ನಾನು ಒಂದಷ್ಟು ನಮ್ಮಲ್ಲಿ ಕೆಲಸಗಳನ್ನ ಇದನ್ನು ಕನಸು ಕಟ್ಕೊಂಡೇನ್ರಿ ಸರ. ಅವೆಲ್ಲ ಕೆಲಸಗಳನ್ನ ಮಾಡ್ಬೇಕಂತೇಳಿ ನಮ್ಮದು ಒಂದು ಆಸೆ ಐತೆ ಸರ. ಅವೆಲ್ಲ ಆತಂದ್ರೆ ರೀ ನನಗೆ ಸಿಕ್ಕರೆ ನಮ್ಮ ಶಾಸಕರಿಗೆ ನನ್ನ ಕಡೆಯಿಂದ ಒಂದು ಬಲ ಸಿಕ್ಕಂಗೆ ಸರ. ಹಿಂಗೆಲ್ಲ ಮಾಡ್ಬೇಕಂತೇಳಿ ನಮ್ಮದು ಒಂದು ಆಸೆ ಐತೆ ಸರ. ಸರಿ, ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ? ಶಿಕ್ಷಣ ವ್ಯವಸ್ಥೆ ಒಂದಿಟ್ಟು ಕುಂಠಿತ ಐತೆ ಸರ. ನಮ್ಮಲ್ಲಿ ಅದು ಶಿಕ್ಷಣ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ರೀ, ರೋಡ್ಗಳಾಗಲಿ ರೀ, ಹೊಲಗಳ ರಸ್ತೆಗಳಾಗಲಿ, ಇವೆಲ್ಲ ಕೆಲಸಗಳು ಭಾಳ ಅದಾವೆ ಸರ. ಇವನ್ನೆಲ್ಲ ಮಾಡ್ಬೇಕಂತೇಳಿ ನಮ್ದು ಒಂದು ಆಸೆ ಐತೆ ಸರ. ನಾನು ಪ್ರತಿ ಸಲ ಹೋದರೂ ನನ್ನ ಕೆಲಸಕ್ಕಿಂತ ಯುವ ಕೆಲಸಗಳು ರೀ ಕೇಳೋದ್ರಿ. ಆಮೇಲೆ ನಮ್ಮಲ್ಲಿ ಗುಡಿಗಳಿಗೆ ಅನುದಾನ ಕೊಟ್ಟು ಸರ. ಇವು ನಮ್ಮ ಏನದಾವ ಕನಸು ರೀ ಈಡೇರಿಸ್ಕೊಂಡಂಗೆ ಆಗತ್ತೆ ನಾವು. ಸರಿ, ಈ ಆಹೆಟ್ಟಿ ಗ್ರಾಮ ಹಾಂ ರೀ ಒಂದು ಹಿಂದೆ ಉಳಿದಿರ್ತಕ್ಕಂಥ ಕೊನೆ ಬಾರ್ಡರ್ ಗ್ರಾಮ. ಇದು ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕಡೆಹಳ್ಳಿ ಸರ್, ಕಡೆಹಳ್ಳಿ ಆಗಿರ್ತಕ್ಕಂಥ ಈ ಹಳ್ಳಿಗೆ ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕರೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಕನ್ಸು ಕಟ್ಕೊಂಡಿರಿ? ಒಂದು ಅವಕಾಶ ಸಿಕ್ಕರೆ ಸರ, ಅದು ನಾವು MLA ಅವ್ರು ಇರಲ್ರಿ, ನಮ್ಮ ಊರಿಗೆ ಅದ್ರ 10 ಪಟ್ಟು ನಮ್ಮ ಕ್ಷೇತ್ರಕ್ಕೆ ಈಗ ಅವರು ತಾಲೂಕಿಂದ ಮಾಡ್ತಾರ್ರಿ. ನಾವು ಜಡ್ಪಿ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೇಕನ್ನೋದು ಒಂದು ಆಸೆ ಐತೆ ಸರ್. ನಿಮ್ಮ ಕನಸು? ನಮ್ಮ ಕನಸಿದೆ ಸರ್. ಸರಿ, ಈಗಿನ ಶಿಕ್ಷಣದ ಬಗ್ಗೆ ಯಾವ ರೀತಿ ಶಿಕ್ಷಣ ನಡೀತಾ ಇದೆ ನಿಮ್ಮ ಗ್ರಾಮದಲ್ಲಿ, ಮೊರಬದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ? ಶಿಕ್ಷಣ ವ್ಯವಸ್ಥೆ ಭಾಳ ಕುಂಠಿತೈತೆ ಸರ. ನಮ್ಗೆ ಅಲ್ಲಿ ಶಾಲೆಗಳಿಲ್ಲ ರೀ, ಅದ್ರ ತಕ್ಕ ಮಾಸ್ತರ್ಗಳಿಲ್ಲ ರೀ. ಅವನ್ನೆಲ್ಲ ನೋಡಿದ್ರೆ ಅವನ್ನೆಲ್ಲ ಮಾಡ್ಬೇಕಂತ ಆಸೆ ಐತೆ. ಒಂದು ಏನಾರು ಬೇಕಲ್ಲ ಸರ್, ಹಂಗಿತ್ತಂದ್ರೆ ಅವನ್ನೆಲ್ಲ ಮಾಡ್ಬೇಕನ್ನೋದು ಆಸೆ ಐತ್ರಿ. ನೀರಿನ ವ್ಯವಸ್ಥೆ ಐತ್ರಿ, ಒಂದು ಊರಾಗ ನೀರಿನ ಸರಿಯಾಗಿ ನೀರು ಬರ್ತಾ ಇಲ್ಲ ಸರ್. ಅವೆಲ್ಲ ನೀರು ಫಿಲ್ಟರಾಗಿ ಹೋಗ್ತಾ ಇಲ್ಲ. ಅವನ್ನೆಲ್ಲ ಸರಿ ಮಾಡ್ಕೋಬೇಕನ್ನೋ ಒಂದು ಆಸೆ ಭಾಳ ಐತೆ ಸರ್. ಸರಿ, ಓಕೆ, ನನ್ನ ಕೊನೆ ಹಂತಕ್ಕೆ ಬರ್ತಾ ಇದ್ದಾನೆ. ಈ ರಾಜಕಾರಣದಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಂದಾಗಿಂದ ಎಷ್ಟು ಜನರಿಗೆ ನಿಮ್ಮ ಕಡೆಯಿಂದ ಅನುಕೂಲ ಅನಾನುಕೂಲ ಆಗಿದೆ? ನನ್ನ ಪ್ರಕಾರ ಅನಾನುಕೂಲ ಆಗಿದ್ದು ಕಡಿಮೆ ಸರ್. ನನಗೋಸ್ಕರ ಮಾಡಿಲ್ಲ ರೀ ಸರ್, ಜನರಿಗೋಸ್ಕರ ಮಾಡೇನಿ ಸರ್. ನಾನು ನಂದು ಏನೋ ಕೆಲಸ ಐತಲ್ಲ, ಜನರದ್ದು ಏನೈತಲ್ಲ ರೀ, ಜನರಿಗೋಸ್ಕರ ಹೋಗೇನಿ ರೀ ಸರ್. ನಾನು ಅನುಕೂಲ ನನಗೆ ಮಾಡ್ಕೊಂಡಿಲ್ಲ ರೀ, ಜನರಿಗೋಸ್ಕರ. ಇವತ್ತು ಏನು ಕೆಲಸ ಐತೆ ನಿಮಗೆ ಅನಾನುಕೂಲ ಆಗಿದೆ, ಅವ್ರಿಗೆ ಅನುಕೂಲ ಆಗಿದೆ ಸರ್. ಒಂದು ವೇಳೆ ನಿಮಗೆ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅವಕಾಶ ಸಿಕ್ಕರೆ ಎಷ್ಟು ಲೀಡಿನಿಂದ ಗೆಲ್ಲಬಹುದು ನೀವು?
ಅವಕಾಶ ಸಿಕ್ಕರೆ ಸರ ನಮ್ದು ಹೈಯೆಸ್ಟ್ ಲೀಡಿಂದ ಬರ್ತೀನಿ ಸರ್. ಮೊರಬ್ ಜಲ್ಪಿ ಪಕ್ಕಾ ಸರ ಬರೆದು ಕೊಡ್ತೀನಿ ಸರ್. ಜನ ನಿಮ್ಮನ್ನು ಇಷ್ಟ್ಯಾಕೆ ಪ್ರೀತಿಯಿಂದ ನೋಡಬೇಕು? ನಾವು ಮಾಡೋ ಕೆಲಸ ಹಂಗೈತೆ ಸರ್. ನಾವು JDS ಅನ್ನೋದಿಲ್ರಿ, BJP ಅನ್ನೋದಿಲ್ರಿ, ಕಾಂಗ್ರೆಸ್ ಅನ್ನೋದು, ನಾವು ದುಡಿದ ಒಂಥರ ಇದ್ರ ಮೇಲೆ ಸರ್. ಈ ಪಕ್ಷಗಳು ಹಿಡ್ಕೊಂಡು ಮಾಡಲ್ಲ ಸರ್ ಕೆಲಸ. ನಾವು ಕೆಲಸ ಆಗ್ಬೇಕು ಸರ್ ಊರದ್ದು ಟೋಟಲಿ ಕೆಲಸಗಳು ಆಗಲಿ ಅಂತೇಳಿ ನಾವು ಎಲ್ಲ ಇದು ಮಾಡ್ತೀವಿ ಸರ್. ದಿಲಾವರ್ ಸಾಹೇಬ್ರೆ, ಮೊರಬ ಜುಡುಪಿಯಿಂದ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು? ನಿಮ್ಮನ್ನು ಬಿಟ್ಟು ಬೇರೆ ಜನನು ಕೂಡ ಇದ್ದಾರೆ ಸಮರ್ಥವಾಗಿ, ಇದನ್ನ ನಿಮ್ಮಲ್ಲಿ ಯಾಕೆ ಕೊಡಬೇಕು? ಜಾತ್ಯತೀತ ಪಕ್ಷಾತೀತ ವ್ಯಕ್ತಿತೀತವಾಗಿ ಕೆಲಸ ಮಾಡ್ಕೊತ ಬಂದೇವಿ ಸರ್. ಆ ಉದ್ದೇಶಕ್ಕೆ ನಮ್ಗೆ ಕೊಡ್ಬೇಕಂತೇಳಿ ನಾವು ಕೇಳ್ಕೊತೇವೆ ಸರ್. ಸರಿ, ನಿಮ್ಮನ್ನು ಕೊಡ್ಬೇಕಂತ ನೀವು ಕೇಳ್ತಾ ಇದ್ದೀರಿ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬೇರೆ ಜನನು ಕೂಡ ಇದ್ದಾರೆ, ಅವರು ಕೂಡ ನಿಮ್ಮಂದ ರೀತಿಯಿಂದ ಕೆಲಸ ಮಾಡಿರ್ಬೋದಲ್ಲ? ಹಾಂ ಮಾಡ್ಯಾರ ಸರ್. ಮತ್ತು ಅವರನ್ನು ಕೊಡ್ಬೋದಲ್ಲ ಅಂತ ನಾನು ಕೇಳ್ತೇನೆ. ಅವರು ಸಮರ್ಥವಾಗಿದ್ದಾರೆ, ನಾನು ಸಮರ್ಥವಾಗಿದ್ದೇನೆ ಸರ್. ನಾನು 15-20 ವರ್ಷದಿಂದ ಕೆಲಸ ಮಾಡ್ಕೊತ ಬಂದೇನೆ ಸರ್. ನಾನು ಅಧಿಕಾರ ಇಲ್ಲಂಗೆ ಸಿಕ್ಕಾಪಟ್ಟಿ ಕೆಲಸ ಮಾಡೀವಿ ಸರ್. ನಾವು ಈಗ ಅಧಿಕಾರ ಇದ್ದಾಗ ಅಧಿಕಾರ ಕೊಟ್ರೆ ಸರ್ ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಅನ್ನುವಂಥ ಅವಕಾಶ ಐತಿ. ಇದೊಮ್ಮೆ ಅವಕಾಶ ಮಾಡಿಕೊಡ್ಬೇಕಂತ ಕಣ್ಕಳಿಂದ ಕೇಳ್ಕೊಂಡು ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಮತ್ತು ನಿಮ್ಮ ಮುಖಂಡರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಈ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ? ನಮ್ಮ ಕ್ಷೇತ್ರದ ಜನತೆಯಿಂದ ಸರ್, ನಮ್ಮ ಕ್ಷೇತ್ರದ ಜನತೆಯಿಂದ, ನಮ್ಮ ಶಾಸಕರಿಂದ ನಾನು ಈಗ ಇಷ್ಟು ದಿನ ಕೆಲಸ ಮಾಡಿದ್ವಿ ಸರ್. ಇದೊಮ್ಮೆ ನಮ್ಗೆ ಅವಕಾಶ ಮಾಡಿ ಕೊಡಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ದಿಲಾವರ್ ನದಾಫ್ ಅವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ನಿಮ್ಮ ಸಮಯ ಹಂಚಿಕೊಂಡಿದ್ದಕ್ಕೆ. ಆದರೆ ಮಾತು ಕಡಿಮೆ, ಕೆಲಸ ಹೆಚ್ಚಿಗೆ ನಿಮ್ಮದು. ಹಾಂ ಸರ್. ಮಾತಿನ ವ್ಯಕ್ತಿ ಅಲ್ಲ, ಕೆಲಸದ ವ್ಯಕ್ತಿ ಅನ್ನಿಸ್ತಾ ಇದೆ. ಆ ದೇವರು ನಿಮ್ಮನ್ನು ಒಳ್ಳೆಯದನ್ನು ಮಾಡಲಿ. ಇಷ್ಟೊತ್ತಿನವರೆಗೆ ಈ ಸಂದರ್ಶನದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ನಿಮ್ಮ ವಿಚಾರವನ್ನು, ನಿಮ್ಮ ಯೋಜನೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ಕಾರ.